ನೀವು ನೋಡೋಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಸಾಫ್ಟ್ ಆಗಿದ್ದೀರಾ, ಬಟ್ ಬಹಳ ಸ್ಟ್ರಾಂಗ್ ಅಜ್ಜಿ ಇವರು. ಈ ಹಲಸಿನ ಹಣ್ಣು ಇದೆಯಲ್ಲ, ಅದಕ್ಕೆ ಡೆಡ್ಲಿ ಆಪೋಸಿಟ್ ವರ್ಷನ್ ನೀವು. ಹಲಸಿನ ಹಣ್ಣು ಮೇಲ್ಗಡೆಯಿಂದ ಒರಟಾಗಿ ಕಾಣುತ್ತೆ, ಬಟ್ ಒಳಗಡೆ ಸಾಫ್ಟ್ ಆಗಿರುತ್ತೆ. ಆದ್ರೆ ನೀವು ಹೊರಗಡೆಯಿಂದ ಸಾಫ್ಟಾಗಿ ಕಾಣಿಸ್ತೀರಾ, ಈ ಬಂಡೆ ಥರ ಗಟ್ಟಿ ಗುಂಡಿಗೆ ನಿಮಗೆ. ಯಾವುದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರೆ ಅದನ್ನ ಗೆದ್ಕೊಂಡೇ ಬರ್ತೀರಾ. ಆ್ಯಕ್ಚುಲಿ ಟೀಚರ್ ಅಲ್ಲ ರೀ, ರ್ಯಾಂಕ್ ಸ್ಟೂಡೆಂಟು. ಗ್ರೇಟ್ ರೀ ನೀವು, ಎಷ್ಟು ಹೊಗಳಿದ್ರು ಕಡಿಮೆನೆ. ಸಾಕ್ ಸಾಕ್. ಹೌದು ಕಣಗುಂಡು, ಇವತ್ತು ಈ ದಿವಾನ್ ಮನೆತನದ ಮರ್ಯಾದೆನ ಪ್ರತಿಷ್ಠೆನ ಉಳಿಸ್ಬಿಟ್ಲು. ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಈ ಮನೆ ಪುಣ್ಯ ಮಾಡಿತ್ತು ಕಣೋ. ಹೌದಜ್ಜಿ. ಹೌದಜ್ಜಿ, ಇವ್ರನ್ನ ಪಡೆಯೋದಕ್ಕೆ ನಾವೆಲ್ಲರೂ ಎಷ್ಟು ಅದೃಷ್ಟ ಮಾಡಿದ್ವಿ ಅಲ್ಲ. ಎಷ್ಟೇ ಆದ್ರೂ ಯಾರವರು? ನನ್ನ ಹೆಂಡತಿ. ಸಾಕು ಸಾಕು ಸಾಕು. ಅತಿಯಾದ್ರೆ ಅಮೃತನೂ ವಿಷ ಆಗುತ್ತೆ. ಅತಿಯಾಗಿ ಹೊಗಳ್ಬೇಡಿ, ನನ್ಗೆ ಅಜೀರ್ಣ ಆಗೋಗ್ಬಿಡುತ್ತೆ. ಆಯ್ತು ಟೀಚರ್, ಸಾರಿ ಟೀಚರ್. ಓಕೆ ಟೀಚರ್. ಗೌತಮರ ಅಜ್ಜಿ ನೋಡಿ, ಅವ್ರು ಮತ್ತೆ ರೇಗಿಸ್ತಿದ್ದಾರೆ. ಏ ಗುಂಡ, ಏನೋ ನೀನು? ಏನೋ ಅವಳು ಕಾಲು ಎಳಿತಾ ಇದ್ಯಾ? ಏ ಇಲ್ಲಪ್ಪ. ನೀನು ಅಯ್ಯಪ್ಪ, ನೋಯ್ತೇನೋ? ಇಲ್ಲ ಅಜ್ಜಿ, ಡ್ರಾಮಾ ಮಾಡ್ತೀನಿ. ನೋಡಮ್ಮ, ಡ್ರಾಮಾ ಮಾಡ್ತಾನಂತೆ. ಕೊಳ್ಳ. ಎಂತ ಕೆಲಸ ಆಗ್ಬಿಡ್ತು, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಲ್ಲ. ಆ ಗೌತಮ್ ದಿವಾನ್ ಮಣ್ಣು ಮುಕ್ಬಿಟ್ಟ ಅನ್ನೋ ಅಷ್ಟೊತ್ತಿಗೆ ಅವಳು ಬಂದ್ಬಿಟ್ಟು ಎಲ್ಲ ನಾಶ ಮಾಡಿಬಿಟ್ರು. ಅಂಕಲ್. ಏನಂಕಲ್? ರಕ್ತ ಕುದೀತಾ ಇದೆ ನನಗೆ. ನಿನ್ನೆ ನಂಬ್ಕೊಂಡು ಮಣ್ಣು ತಿನ್ನಂಗಾಯ್ತು. ಅಲ್ಲ ಅಂಕಲ್, ಸ್ವಲ್ಪ ನಾನು ಹೇಳೋದು. ಮಾತಾಬೇಡ ನೀನು, ಮಾತಾಬೇಡ. ನಾನು ಏನು ಹೇಳಿದೆ ನಿನಗೆ? ಆ ವಿಲ್ ನನ್ನ ಹತ್ರ ತಂದುಕೊಡು, ನಾನು ಸೇಫಾಗಿ ನೋಡ್ಕೊಂಡು ತಿಂತ ಹೇಳ್ತೆ ತಾನೆ. ಅದಕ್ಕೆ ನೀನೇನು ಹೇಳಿದೆ? ಅದು ನನ್ನ ಹತ್ರನೇ ಇರಲಿ, ಅದು ಸೇಫಾಗಿರುತ್ತೆ, ಸುಮ್ಮನೆ ಯಾಕೆ ರಿಸ್ಕು ಅಂದೆ. ಈಗ ಮಾಡಿದ್ದೀನಿ ನೀನು. ಅದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಅದಕ್ಕೆ ಕೈ ಕೊಟ್ಟಿದ್ಯಾ? ನಿಜ ಹೇಳೋ. ನೀನು, ನಿಮ್ಮ ಅಣ್ಣ, ನಿನ್ನ ಅದಕ್ಕೆ 3 ಜನ ಸೇರ್ಕೊಂಡು ನನಗೆ ಅವಮಾನ ಮಾಡಿಕೊಟ್ಟಿದ್ದೀರಾ. ಎಲ್ಲರೂ ಸೇರ್ಕೊಂಡು ನನ್ನ ಫೂಲ್ ಮಾಡ್ಬಿಟ್ರೆ ಇದೇ ತಾನೇ ನಿಮ್ಮ ಪ್ಲಾನು? ಅಂಕಲ್, ಏನ್ ಮಾತಾಡ್ತಿದ್ದೀರ ನೀವು? ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಾನು ಅವನ ಜೊತೆ ಕೈ ಜೋಡಿಸ್ತೀನ? ಅವನು ನಾನು ದುಶ್ಮನ್ ಅಂಕಲ್. ಅದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ವಿಷಯ. ನಾನು ಯಾಕಿಂತ ಕೆಲಸ ಮಾಡಲಿ? ಅಂಕಲ್, ಎಷ್ಟು ತಲೆ ಕೆಡಿಸ್ಕೊಂಡ್ರು ಆ ವಿಲ್ಲು ಅವಳ ಕೈಗೆ ಹೇಗೆ ಹೋಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂಕಲ್. ಯಾರಿಗೂ ಸಿಗದೇ ಇರೋಂಥ ಜಾಗದಲ್ಲೇ ಸೇಫ್ ಆಗಿ ಇಟ್ಟಿದ್ದೆ ನಾನು. ಅವಳು ಅದು ಹೇಗೆ ಹುಡುಕಿದ್ಲೋ, ಅದನ್ನ ಹೇಗೆ ಕಂಡಿಡಿದ್ಲೋ ನನಗೆ ನಿಜ ಗೊತ್ತಾಗ್ತಿಲ್ಲ ಅಂಕಲ್. ಮದರ್ ಪ್ರಾಮಿಸ್, ನಂಬಿ ನನ್ನನ್ನು. ನನಗಿಷ್ಟೆಲ್ಲ ಬೈತಿದ್ರಲ್ಲ, ನೀವು ಮಾಡಿದ್ದೇನು? ನನಗೇನಂತ ಪ್ರಾಮಿಸ್ ಮಾಡಿದ್ರಿ? ಚೇರ್ಮನ್ ಜಾಗದಲ್ಲಿ ನನ್ನನ್ನು ಕೂರಿಸ್ತೀನಿ ಅಂತ. ನನಗೆ ಕಲರ್ ಕಾಗೆ ಹರಿಸಿ ಇವತ್ತು ಆ ಜಾಗದಲ್ಲಿ ನೀವು ಕೂರಕ್ಕೆ ಹೊರಟಿದ್ರಲ್ಲ, ಅದೇನು? ಅದು ಮೋಸ ಅಲ್ವಾ? ಅದು ಸರಿನಾ? ನೋಡ, ನಾನು ಆ ರೀತಿ ಯಾವ ಮೋಸನೂ ಮಾಡಿಲ್ಲ. ಆ ರೀತಿ ನಾನು ಮಾಡಿದ್ದು ನಿನ್ನ ಒಳ್ಳೇದಕ್ಕೆ. ಏನ? ನನ್ನ ಒಳ್ಳೇದಕ್ಕ? ಹೇಗೆ? ಅವರೆಲ್ಲರ ಎದುರಿಗೂ ನಿನ್ನ ಹೆಸರು ಹೇಳಿದಿದ್ರೆ ನಿನ್ನ ಮೇಲೆ ಡೌಟ್ ಬಂದಿರೋದು. ಆ ವೀಲ್ ಕಳೆದು ಹೋಗಿರೋದಕ್ಕೂ ನಿನಗೂ ಲಿಂಕ್ ಮಾಡಿದ್ರೆ ಹಾಗೆಲ್ಲ ನಿನ್ನ ಬುಡಕ್ಕೆ ಬಂದಿರೋದು. ಅದಕ್ಕೆ ಟೈಮ್ ಬೀಯಿಂಗು ಆ ಜಾಗದಲ್ಲಿ ನಾನು ಕೂತ್ಕೊಂಡು ಎಲ್ಲ ಸರಿ ಹೋದ ಮೇಲೆ ನಿನ್ನನ್ನು ಅಲ್ಲಿ ಕೂರ್ಸೋಣ ಅಂತ ಪ್ಲಾನ್ ಮಾಡಿದೆ. ನಾನು ನಿನ್ನನ್ನು ಮಹಾಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದೆ. ನೀನಿಷ್ಟು ದಡ್ಡ ಅಂತ ಗೊತ್ತಿರಲಿಲ್ಲ ನನಗೆ. ಹೇಳಕ್ ಬರ್ತಾನೆ ಮೋಸ ಮಾಡ್ದೆ ಅಂತ. ನೋಡ, ನನಗೆ ಯಾವ ಕುರ್ಚಿ ಆಸೆನೂ ಇಲ್ಲ. ನನಗಿರೋದು ಒಂದೇ, ನಿಮ್ಮ ಅಣ್ಣನ ಕೆಳಗಡೆ ಬೀಳಿಸ್ಬೇಕು ಅಂತ. ಆದ್ರೆ ಅವಳಿದ್ದಾಳಲ್ಲ ನಿಮ್ಮದಕ್ಕೆ, ಸರಿಯಾದ ಟೈಮ್ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ರು. ಅವಳು ತುಂಬಾ ಡೇಂಜರ್ ಎಕ್ಸಾಮ್. ಅವಳ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಎಸ್ ಅಂಕಲ್, ನೀವು ಹೇಳ್ತಿರೋದು ಕರೆಕ್ಟೇ. ಬರೀ ಇವಾಗಲ್ಲ, ನನ್ನ ಜೀವನದಲ್ಲಿ ಅವಳು ಮನೆಗೆ ಬಂದಾಗಿಂದಾನು ಅದೇ ಮಾಡ್ತಿರೋದು. ನನ್ನ ಭಾಗಕ್ಕೆ ಮುಳ್ಳಾಗಿದ್ದಾಳು ಅವಳು. ಮುಳ್ಳಿನ ಮೇಲೆ ಮುಳ್ಳು. ಒಂಥರ ನನ್ನ ಪಾಲಿನ ಶನಿ ಆಗಿದ್ದಾಳು ಅವಳು. ನಿಂತ್ಕೋ ಹೋಯ್ತಿನಾ? ಏನಿವತ್ತು ಸಾಹೇಬ್ರು ಫುಲ್ಲು ಜೋಶಲ್ಲಿರೋ ಹಾಗಿದ್ದೀರಾ? ಯಸ್, ಫುಲ್ ಜೋಶು, ಫುಲ್ ಖುಷಿ. ಇದೇ ಖುಷಿಗೆ ಯಜಮಾನ್ರಿಗೆ ಆರತಿ ಮಾಡಿ ಒಳಗೆ ಕರ್ಕೊಳಲ್ವಾ? ಆರತಿ ಮಾತ್ರ ಅಲ್ಲ, ಮಹಾ ಮಂಗಳಾರತಿನೇ ಮಾಡ್ತೀನಿ. ಒಳಗ್ ಬಾ. ಅಯ್ಯೋ,
ಇದು ಯಾಕೋ ಬೇರೆ ಕಡೆನೇ ಟರ್ನ್ ತಗೋತಾ ಇದೆಯಲ್ಲ. ನಮ್ಮ ಟೈಮೇ ಸರಿ ಇಲ್ವಲ್ಲ, ಏನಪ್ಪ ಮಾಡೋದು? ಹಲೋ, ಏನು ಹಾಗೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಬಾ ಒಳಗೆ. ಇದು ಮಹಾಮಂಗಳಾರತಿ ಅಂದಲ್ಲ, ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಆರತಿ ಆ್ಯಂಡ್ ಮಹಾಮಂಗಳಾರತಿ. ಅಲ್ಲದೆ ಟೋನ್ ಬೇರೆ ಚೇಂಜ್ ಇತ್ತಲ್ಲ, ಅದೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಒಳಗೆ ಬಾ, ಗೊತ್ತಾಗುತ್ತೆ. ಒಳಗೆ ಬಾ, ಗೊತ್ತಾಗುತ್ತೆ. ವಾಟ್ ಟು ಡು, ವಾಟ್ ನಾಟ್ ಟು ಡು. ಚಿನ್ನಮರಿ, ಓನಮ್ಮ, ಯಾಕೆ ಇಷ್ಟೊಂದು ಗರಂ ಆಗಿದೆಯಾ? ಯಾವಳೋ ಕಾಲ್ ಮಾಡಿದ್ಲು, ಮಾತ್ಗಿಂತ ಜಾಸ್ತಿ ನುಳ್ಳಿತಾಳೆ. ಯಾವಳವಳು? ಹುಡುಗಿ ಕಾಲ್ ಮಾಡಿಲ್ಲ. ಯಾರೋ ಅವಳು? ಯಾವಳೋ ರಶ್ಮಿ ಅಂತೆ. ಯಾವಳವಳು? ರಶ್ಮಿನಾ? ಏನಂತೆ? ಇನ್ಶೂರೆನ್ಸ್ ಏಜೆಂಟ್ ಅಂತೆ. ನಿನಗೆ ಕಾಲ್ ಮಾಡಿ ನೀನು ಪಿಕ್ ಮಾಡಿಲ್ಲ ಅಂದ್ರೆ ಈ ನಂಬರ್ ಕಾಲ್ ಮಾಡಿ ಅಂತ ನನ್ನ ನಂಬರ್ ಕೊಟ್ಟಿದ್ಯಂತೆ. ಯಾವಳವಳು? ನಾನು ಯಾವ ಹುಡುಗಿಗೂ ನಿನ್ನ ನಂಬರ್ ಕೊಡೋಕೆ ಚಾನ್ಸೇ ಇಲ್ವಲ್ಲ. ಇಲ್ಲ ಚಿನ್ನ, ಆ ಥರ ನನಗೇನು ನೆನಪಿಲ್ಲ ಕಣೆ. ನೆನಪಿಲ್ವಾ ಅಥವಾ ನನ್ನ ನೋಡಿ ಮರ್ತೋಯ್ತಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ಅನುಮಾನ ನಿನಗೆ? ನಿಜವೂ ನೆನಪಿಲ್ಲಮ್ಮ, ನಿನ್ನಾಣೆ. ನೋಡು, ಆಣೆ ಗಿಣೆ ಎಲ್ಲ ಇಡ್ಬೇಡ, ನಂಗೆ ಇಷ್ಟ ಆಗಲ್ಲ. ಆಯ್ತು, ನನ್ನ ಆಣೆ ಯಾರು ಅಂತ ನೆನಪಿಲ್ಲ ಕಣೆ. ಚಿನ್ನ, ನಂಗೆ ಗೊತ್ತಾಯ್ತು, ಅದು ಹೀಗಾಗಿರುತ್ತೆ. ಅವಳು ಯಾರಿಗೋ ಮಾಡಕ್ಕೆ ಹೋಗಿ ಕನ್ಫ್ಯೂಸ್ ಆಗಿ ನಿನಗೆ ಮಾಡಿದಾಳೆ. ನೀನು ಅದಕ್ಕೆ ಟೆನ್ಷನ್ ಆಗ್ಬಿಟ್ಟಿದ್ಯಾ. ದಿನಕ್ಕೆ 1,000 ಕಾಲ್ ಈ ಥರ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕಾಗುತ್ತಾ? ಅವಳು ಯಾರು ಅಂತ ನಿಜವಾಗ್ಲೂ ನೆನಪಿಲ್ವಾ ನಿಂಗೆ? ಅಯ್ಯೋ, ನನ್ನ ನಾನೇ ಇಟ್ಟು ಹೇಳ್ತಾ ಇದ್ದೀನಲ್ಲೇ ಅಮ್ಮ, ನಾನು ಅಮಾಯಕ ಕಣೆ. ಅಮಾಯಕ ಅಂತೆಲ್ಲ ಹೇಳ್ಬೇಡ. ಅಮಾಯಕ ಅನ್ನೋ ಪದಕ್ಕೆ ಅವಮಾನ ನೀನು. ನಿಜ ಹೇಳು, ಯಾರವಳು? ಅದೇ ಇವಾಗ ನೆನಪಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ನೆನಪಿಲ್ಲ ನನಗೆ. ನೋಡು, ಇವತ್ತು ಅವಳು ಯಾರು ಅಂತ ನನ್ಗೆ ಗೊತ್ತಾಗ್ಬೇಕು. ಹೇಳು. ಅವಳು ಯಾರ? ಹಾ, ಜೈ, ಸ್ಟಾಪ್ ಇಟ್. ನೋ, ಏನಕ್ಕೆ ಇಷ್ಟೊಂದು ಕುಡಿತಾ ಇದ್ದೀರಾ? ಡೋಂಟ್ ಸ್ಟಾಪ್ ಮೀ ದಿಯಾ, ಪ್ಲೀಸ್ ಡೋಂಟ್ ಸ್ಟಾಪ್ ಮೀ. ನನಗೆ ಆಗ್ತಿರೋ ಸಂಕಟಕ್ಕೆ ಊರಿಗೆ ನಾನು ಇದನ್ನು ಕುಡಿಲೇಬೇಕು, ಕುಡಿದು ಎಲ್ಲಾನು ಮರಿಲೇಬೇಕು. ಡೋಂಟ್ ಸ್ಟಾಪ್ ಮೀ ಪ್ಲೀಸ್ ಜೈ, ನನ್ನ ಮಾತು ಕೇಳಿ. ಬಿಡು ದಿಯಾ, ಜೈ ಪ್ಲೀಸ್. ಜಸ್ಟ್ ಲೀವ್ ಮೀ ಅಲೋನ್. ಜೈ, ನೀವು ಈ ಥರ ಆಡ್ತಾ ಇರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ. ನನಗೆ ಎಷ್ಟು ಉರಿದದೆ ಅಂತ ನಿನಗೆ ಗೊತ್ತಾ? ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್? ಇನ್ಮೇಲೆ ಹಾಗಾಗುತ್ತೆ, ಇನ್ಮೇಲೆ ಹೀಗಾಗುತ್ತೆ, ನನ್ನನ್ನು ತಡೆಯೋರೆ ಯಾರು ಇರಲ್ಲ, ನಾನೇ ಕಿಂಗು, ನಂದೇ ದರ್ಬಾರು ಅಂತ ಎಷ್ಟೆಲ್ಲ ಆಸೆ ಕಟ್ಟಿದ್ದೆ, ಎಲ್ಲ ಮುಗಿದೋಯ್ತು. ಹೀಗೆಲ್ಲ ಆಯ್ತಲ್ಲ ಅಂತ ನನಗೂ ಬೇಜಾರಾಗ್ತಿದೆ. ಅದಕ್ಕೆ ನೀವು ಇಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋದ್ರೆ ಹೇಗೆ? ಆಗಿದ್ದಾಯ್ತು, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಲ್ವಾ? ಸಮಾಧಾನ ಮಾಡ್ಕೋಬೇಕಾ? ಹೇಗೆ ಮಾಡ್ಕೊಳ್ಳಿ ಸಮಾಧಾನ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ? ಇದನ್ನಲ್ಲ ಬ್ಲಡಿ ಡ್ಯಾಶ್ ನಮ್ಮಪ್ಪ ಇದ್ದ, ಈಗಿಲ್ಲ. ಅವ್ನು ಮಾಡಿರೋ ಕೆಲಸಕ್ಕೆ ಸಮಾಧಾನ ಆಗುತ್ತಾರ? ಅವರಿಬ್ರು ಮಾತ್ರ ಮಕ್ಕಳು, ನಾವು ಮಕ್ಕಳಲ್ವಾ? ಭಿಕ್ಷೆ ಬೇಡ್ಸಕ್ಕೆ ಅಂತ ಉಡ್ಸದ್ನ ನಮ್ಮನ್ನ? ಅಷ್ಟು ಶೇರ್ಸ್ ಅಲ್ಲಿದೆಯಾ ನಮ್ಮ ಪಾಲಿಗೆ? 1% ಇಲ್ಲ ಅಂದ್ಮೇಲೆ ಏನು ಕುಡಿಸ್ಬೇಕಿತ್ತು? ಇಷ್ಟೆಲ್ಲದ್ರ ನಡುವೆ ಆ ಬ್ಲಡಿ ಮುದಿಯ ನಮ್ಮಪ್ಪ ಮಾಡಿದ್ದು ಒಂದೇ ಒಂದು ಒಳ್ಳೆ ಕೆಲಸ ಏನ್ ಗೊತ್ತಾದ್ಯಾ? ಮುಂಚೆನ ಸತ್ತ ಸ್ವರ್ಗ ಸೇರಿತ್ತು. ಐ ಸ್ವೇರ್, ನಮ್ಮ ಅಮ್ಮ ನಾಣಿದ್ಯಾ, ಇವತ್ತೇನಾದ್ರೂ ಈ ಕ್ಷಣ ಅವನೇನಾದ್ರೂ ಬದುಕಿದ್ದಿದ್ರೆ ಒಂದೊಂದು ಕ್ಷಣನು ನರ್ಕ ತೋರಿಸಿ ಸಾಯಿಸ್ತಿದ್ದೆ ನನ್ನ ಕೈಯಾರೆ. ಅವನನ್ನ ನರ್ಕ ತೋರಿಸಿ ಸಾಯಿಸ್ತಿದ್ದೆ ಅವನ್ನ. ಇನ್ನೇನು ಉಳಿದಿದೆ ದಿಯಾ? ನನ್ನ ಪಾಲಿಗೆ ಅಂತ ಇನ್ನೇನು ಉಳಿದಿದೆ ದಿಯಾ? ಕಾಮ್ ಡೌನ್ ಜೈ, ಇಷ್ಟೊಂದು ಎಕ್ಸೈಟ್ ಆಗಬೇಡಿ, ಒಳ್ಳೇದಲ್ಲ. ಆಗ್ತಿಲ್ಲ ದಿಯಾ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ಎಷ್ಟೆಲ್ಲ ಆಸೆ ಕಟ್ಟಿದ್ದೆ, ಎಷ್ಟೆಲ್ಲ ಕನ್ಸುಗಳು ಕಟ್ಟಿದ್ದೆ. ನಾನು ಚೇರ್ ಮೇಲೆ ನಾನು ಕೋರ್ತೀನಿ, ನಾನು ಚೇರ್ಮನ್ ಆಗ್ತೇನೆ. ಇನ್ಮೇಲೆ ನಾನೇ ಕಿಂಗು, ನಂದೇ ದರ್ಬಾರು, ನನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಎಷ್ಟೆಲ್ಲ ಆಸೆ ಕಂಡಿದ್ದೆ ಗೊತ್ತಾ? ಆ ಚೇರ್ ಮುಂದೆ ಇರೋ ಟೇಬಲ್ ಮೇಲೆ ನನ್ನ ಹೆಸರು ಬೀಳುತ್ತೆ ಅಂತ ಎಷ್ಟೆಲ್ಲ ಕನ್ಸು ಕಂಡಿದ್ದೆ ಗೊತ್ತಾ ದಿಯಾ? ಆದ್ರೆ ನಮ್ಮಪ್ಪ, ಬ್ಲಡಿ ನಮ್ಮಪ್ಪ ವಿಲ್ ಅನ್ನೋ ಹೆಸರಲ್ಲಿ ಎಲ್ಲದಕ್ಕೂ ಮಣ್ಣು ಹಾಕೋಗ್ಬಿಟ್ಟ. ಅಂಡ್ ಇವಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಮಣ್ಣನ್ನ ತಂದು ನಮ್ಮ ಮುಂದೆ ಸುರಿದು ನನ್ನ ಬುಡಕ್ಕೆ ಬೆಂಕಿ ಇಟ್ಲು. ಬರ್ಬಾದ್, ನನ್ನ ಲೈಫನ್ನ ಎಲ್ಲದನ್ನು ಬರ್ಬಾದ್ ಮಾಡಕ್ ಬಿಟ್ರು.
ಬಿಡಲ್ಲ ದಿಯಾ, ಯಾವನ್ನು ಬಿಡಲ್ಲ, ಯಾವಳನ್ನು ಬಿಡಲ್ಲ. ಏನು ವಿಲ್ಲ ನನ್ನ ಹೆಸರಿಲ್ಲ ಅಷ್ಟೇ ತಾನೆ? ಪರವಾಗಿಲ್ಲ, ನನಗೆ ಏನು ಬೇಕೋ ಅದನ್ನು ನಾನು ಪಡ್ಕೋತೀನಿ. ತಲೆ ಹೊಡೆದಾದ್ರೂ ನನಗೆ ಏನು ಬೇಕೋ ಅದನ್ನು ನಾನು ಕಿತ್ಕೋತೀನಿ. ಬಿಡಲ್ಲ, ಮತ್ತೇನಾಗುತ್ತೋ ಆಗಲಿ, ಯಾವನ್ನು ಬಿಡಲ್ಲ, ಯಾರನ್ನೂ ಬಿಡಲ್ಲ. ಪ್ಲೀಸ್ ಜೈ, ಕಾಮ್ ಡೌನ್. ಹೀಗೆಲ್ಲ ಆಯ್ತಲ್ಲ ಅಂತ ನನಗೂ ಬೇಜಾರಾಗ್ತಿದೆ, ಡಿಸಪಾಯಿಂಟ್ಮೆಂಟ್ ನನಗೂ ಇದೆ. ಅದಕ್ಕೆ ನೀವು ಹೀಗೆಲ್ಲ ಆಡಿದ್ರೆ ಸರಿ ಹೋಗುತ್ತಾ ಹೇಳಿ? ದಯವಿಟ್ಟು ನಿಮ್ಮ ಕೋಪನ ಇಲ್ಲಿ ತೋರಿಸ್ದಂಗೆ ನಿಮ್ಮ ಮನೆಯವ್ರ ಮುಂದೆ ತೋರಿಸ್ಬೇಡಿ. ಅವ್ರು ನಿಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ ಜೈ. ಆಮೇಲೆ ಅದು ಇನ್ನೇನೋ ಆಗಿ ನಮ್ಮ ರಿಲೇಷನ್ಶಿಪ್ಗೆ ಎಫೆಕ್ಟ್ ಆಗುತ್ತೆ. ಅದು ನನಗಿಷ್ಟ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಿ ಕಾಮ್. ಅಮ್ಮ, ಇವತ್ತು ನಾನು ಒಂದು ದೊಡ್ಡ ಪರೀಕ್ಷೆಯಲ್ಲಿ ಪಾಸಾದಮ್ಮ. ನನ್ನ ಮನಸ್ಸು ನಿರಾಳ ಆಗಿದೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ನಿನ್ನ ಸೊಸೆ ಭೂಮಿಕಾ. ಗೌತಮ್ ಅವರೇ, ಈಗ ಯಾಕದೆಲ್ಲ? ನಿಮ್ಗೇನ್ರಿ, ನಾನು ನನ್ನ ತಾಯಿ ಹತ್ರ ಖುಷಿನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಸುಮ್ಮನೆ ಅಡ್ಡ ಬರ್ಬಿಡಿ, ಸುಮ್ಮನೆ. ಸಾರಿ, ಕಂಟಿನ್ಯೂ. ಥ್ಯಾಂಕ್ ಯು. ಅಮ್ಮ, ಇದರಲ್ಲಿ ಬರೀ ಭೂಮಿಕಾ ಅವ್ರ ಪಾಲಷ್ಟೇ ಅಲ್ಲ, ಸುಧಾ ಪಾಲು ಇದೆ. ನಾನು ಸೋತೋದೆ, ಎಲ್ಲಾನು ಕಳ್ಕೊಂಬಿಟ್ಟೆ ಅನ್ನೋ ಟೈಮ್ನಲ್ಲಿ ಆಪತ್ ಬಾಂಧವ್ರ ಥರ ಬಂದರು. ಅವ್ರು ಬರ್ದೇ ಹೋಗಿದ್ರೆ ದಿವಾನ್ ಮನೆತನದ ಹೆಸರಿಗೆ ಮಸಿ ಬಿದ್ದಿರೋದಮ್ಮ. ನಮ್ಮ ಘನತೆ, ಗೌರವ, ಪ್ರತಿಷ್ಠೆ ಎಲ್ಲವೂ ಮಣ್ಣಪಾಲಾಗಿರೋದು. ಇಷ್ಟು ವರ್ಷ ನಾವೇನು ಗಳಿಸ್ಕೊಂಬಂದ್ವಲ್ಲ, ಎಲ್ಲವೂ ಒಂದು ಕ್ಷಣಕ್ಕೆ ಕೊಚ್ಕೊಂಡು ಹೋಗ್ಬಿಟ್ಟಿರೋದು. ಸತ್ಯ, ಆ ಥರದ್ದೇನೂ ಆಗಲಿಲ್ಲ. ನನಗೆ ಬಹಳ ಖುಷಿ ಆಯ್ತಮ್ಮ. ಹಾಗೆ ಬೇಜಾರು ಆಯ್ತಮ್ಮ. ನೀನು ಹುಷಾರಾಗಿದ್ದಿದ್ರೆ ನಿನ್ನ ಮಗನಿಗೆ ಈ ಥರದೊಂದು ಪರಿಸ್ಥಿತಿ ಬರೋಕ್ಕೆ ಬಿಡ್ತಾನೆ ಇರಲಿಲ್ಲ. ನೀನೇ ಮಾತಾಡ್ತಿದ್ದೆ, ನೀನೇ ಎಲ್ಲಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಎಂತೆಂಥ ಸಮಸ್ಯೆಗಳು ಬಂದಾಗ ಚಿಟಿಕೆ ಹೊಡೆಯೋದ್ರಲ್ಲಿ ಅದನ್ನು ಸಾಲ್ವ್ ಮಾಡಿದ್ದೆ. ನಾನು ಅದನ್ನು ನೋಡಿದ್ದೀನಿ. ಇದನ್ನು ಹೇಗೆ ನಿಭಾಯಿಸ್ತಿದ್ದೆ ಅಂತ ನಾನು ನೋಡಬೇಕಾಗಿತ್ತಮ್ಮ. ಅದನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ನಿನ್ನ ಗತ್ತು, ನಿನ್ನ ಗಮ್ಮತ್ತು, ನಿನ್ನ ಮಾತು ಎಲ್ಲನೂ ವಾಪಸ್ ಬರಬೇಕಮ್ಮ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾನಷ್ಟೇ ಅಲ್ಲ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀನು ಈ ಮನೆ ಕಾಲಿಟ್ಟುಗಳಿಗೆ ತುಂಬ ಚೆನ್ನಾಗಿದೆಯಮ್ಮ. ಬೆಟ್ಟದಾಗ ಬಂದ ಕಷ್ಟಗಳೆಲ್ಲ ಮಂಜನ ಕರ್ಗೋಗ್ತಾ ಇದೆ. ಅಜ್ಜಿ ಹೇಳಿದ ಸತ್ಯ, ನಿನ್ನ ಕಾಲ್ಗುಣ ಚೆನ್ನಾಗಿದೆಯಮ್ಮ. ಎಲ್ಲನೂ ಒಳ್ಳೇದಾಗ್ತಿದೆ. ಅಳಿಮಯ್ಯ, ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗತ್ತೆ? ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸಮಾಧಾನ ಮಾಡ್ಕೋ ಅಳಿಮಯ್ಯ. ಏನ್ ಸಮಾಧಾನ ಮಾಡ್ಕೊಳ್ಳಿ? ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಇಷ್ಟು ದಿನ ಕಾದಿದ್ದು ಕೆಡ್ಡ ತೋಡಿ ಇಂಥದ್ದೊಂದು ದಿನ ಬರುತ್ತೆ. ಬಂದಾಗ ನಮ್ಮ ಅಣ್ಣನ ಕೆಳಗೆ ಬೆಳೆಸೋಣ, ಅವನ ಜಾಗದಲ್ಲಿ ನಾನು ಕೂರೋಣ, ನನಗಾಗಿರೋ ನೋಗಿಲ್ಲ ರಿವೆಂಜ್ ತಗೊಳ್ಳೋಣ, ಪೂರ್ತಿ ಅಧಿಕಾರ ನನ್ನ ಕೈಲಿ ತಗೊಳ್ಳೋಣ ಅಂತ ಎಷ್ಟು ದಿನ ಕಾದಿದ್ದು. ಎಲ್ಲರೂ ನೀಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಈ ತರ ಆಗೋಯ್ತಲ್ಲ. ಇದನ್ನೆಲ್ಲ ಹೇಗ್ ತಡ್ಕೊಳ್ಳಿ ನಾನು? ಡಿಸಪಾಯಿಂಟ್ಮೆಂಟ್ ನ ಹೇಗೆ ಓವರ್ಕಮ್ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಇನ್ನೇನು ನನ್ನ ಗುರಿ ಹತ್ರದಲ್ಲಿದ್ದೀನಿ. ಗುರಿ ಮುಟ್ಟದೇನ ಗೆದ್ದೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಎಲ್ಲಾನು ಮುಳುಗೋಯ್ತು. ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದು ನಾನು. ಕೊನೆಗೂ ಅದು ನನಗಾಗ್ಲಿಲ್ಲ, ನನಗೇನು ಸಿಗ್ಲಿಲ್ಲ, ಸೋತೋದೆ. ಇದನ್ನೆಲ್ಲ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಲತ್ತೆ ನನ್ನ ಮಗನ. ಛೇ, ಯಾಕೋ ಏನೇನೋ ಮಾತಾಡ್ತಾ ಇದೀಯ ನೋಡು. ನಿನ್ ಮಾವ ಹೇಳಿತರ ಇಲ್ಲಿಗೆ ಎಲ್ಲ ಮುಗ್ದೋಗಿಲ್ಲ. ಮುಗಿಯೋದಕ್ಕೆ ನಾನು ಬಿಡೋದು ಇಲ್ಲ. ನಮಗೆ ಮತ್ತೆ ಈ ಅವಕಾಶ ಸಿಗತ್ತೆ, ಸಿಗದೆ ಎಲ್ಲೂ ಹೋಗಲ್ಲ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಅಂತೀರೋ. ನಾನು ಇದೀನಿ ಜೈ, ಎಲ್ಲ ನೋಡ್ಕೋತೀನಿ. ಲೈಫ್ ಪೂರ್ತಿ ಇದೆ ಆಯ್ತಲ್ಲ ಮಾವ್.
ಯಾವಾಗ್ಲೂ ಅವಕಾಶಕ್ಕೋಸ್ಕರ ಕಾಯೋದು 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 ಕಾಯೋದು. ನಮಗೇನ್ ಬೇಕು ಅದು ಸಿಕ್ಕಿದ್ದಿದ್ರೆ ಇವತ್ತು ಕಾಯೋ ಅವಶ್ಯಕತೆ ಯಾಕೆ ಇರ್ತಿತ್ತು ಮಾಮ್? ಅದನ್ನ ನಾನು ಕೇಳ್ತಾ ಇದ್ದೀನಿ. ಇವ್ರಗಳ ಹತ್ರ ಭಿಕ್ಷೆ ಬಿಡ್ಬೇಕಿತ್ತ ನಾವು? ಯಾರ ಹಂಗೂ ಇಲ್ಲದೆ ನಾವು ನೆಮ್ಮದಿಯಾಗಿ ಬದುಕಬೋದಿತ್ತು. ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು? ಹುಚ್ಚಿದಪ್ಪ ಕೊನೆಗೂ ಉಲ್ಮೆಯೋ ತರನೇ ಮಾಡ್ಬಿಟ್ನಲ್ಲ. ಇವತ್ತಾಗಿರೋ ಇಷ್ಟೆಲ್ಲದಕ್ಕೂ ನಾವಿರೋ ಈ ಪರಿಸ್ಥಿತಿಗೆ ಎಲ್ಲದಕ್ಕೂ ಅವನೇ ಕಾರಣ. ನಿನ್ನ ಗಂಡ ಅವನೇ ಇದಕ್ಕೆಲ್ಲ ಕಾರಣ. ಒಳ್ಳೆ ಬಹುಮಾನನೇ ಕೊಟ್ಟೋದ. ಇಂಥ ಒಂದು ದಿನ ಬರುತ್ತೆ, ಭಿಕ್ಷೆ ಎತ್ತೋದಕ್ಕೆ ಯೂಸ್ ಆಗ್ಲಿ ಅಂತ ಚೊಂಬು ಕೊಟ್ಟೋಗಿದ್ದಾನೆ ಎಲ್ರ ಕೈಲೂ. ಹೇಗ್ ಮಾಮ್ ನಮ್ದೆ ಅವನು ನೀನು? ಇಷ್ಟು ದೊಡ್ಡ ಮನೆಯಲ್ಲಿ ಗುಲಾಮ್ರ ತರ ಬದುಕ್ತಾ ಇದೀವಲ್ಲ, ಹೇಗ್ ನಮ್ದೆ ಅವನು ನೀನು? ಎಲ್ಲದಕ್ಕೂ ನಿನ್ನ ಗಂಟನೇ ಕಾರಣ. ಯಾಕೆ ಏನೇನೋ ಮಾತಾಡ್ತಾ ಇದೀಯ? ಏನೇನೋ ಮಾತಾಡ್ತಿಲ್ಲ ಮಾಮ್. ನಾನು ಇರೋದನ್ನ ಮಾತಾಡ್ತಾ ಇದ್ದೀನಿ, ಸತ್ಯನ ಮಾತಾಡ್ತಾ ಇದ್ದೀನಿ. ಏನಾಗಿದೆಯೋ ಅದನ್ನ ಮಾತಾಡ್ತಾ ಇದ್ದೀನಿ. ಯಾವ ಸೌಭಾಗ್ಯಕ್ಕಾದೆ ಮಧ್ಯೆ ನೀನು ಅವನನ್ನ? ಯಾವ ಸೌಭಾಗ್ಯಕ್ಕೆ ನಮ್ಮನ್ನೆಲ್ಲ ಹುಟ್ಟಿಸ್ಬೇಕಿತ್ತು ಅವನು? ಈ ತರ ಮಾಡೋದಿಕ್ಕ? ಬೀದಿ ತಂದು ನಿಲ್ಸೋದಿಕ್ಕ? ಎಲ್ಲಾನು ತಗೊಂಡೋಗಿ ಅವರಿಬ್ರು ಹೆಸರು ಮಾಡಿದ್ದಾನೆ, ಅಣ್ಣ ತಂಗಿ ಹೆಸರಿಗೆ. ನಾವೆಲ್ಲ ಏನ್ ಪಾಪ ಮಾಡಿದ್ವಿ? ಮನುಷ್ಯ ಅಲ್ವಾ ನಾವು? ಮಕ್ಕಳಲ್ವಾ ನಾವು ಅವನ್ಗೆ? ಅವ್ರಿಗೊಂದಷ್ಟು, ಅವಳಿಗೊಂದಷ್ಟು, ಇನ್ ಪಬ್ಲಿಕ್ ಒಂದಷ್ಟು, ನಾವೆಲ್ಲ ಏನ್ ಮಾಡ್ಬೇಕು? ಹೇಳ್ಕೊಳ್ಳೋದಕ್ಕೆ ನೋಡೋದಕ್ಕೆ ಮಾತ್ರ ದೊಡ್ಡ ಮನೆತನ, ದೊಡ್ಡ ಮನುಷ್ಯರು. ಆದ್ರೆ ನಾವಿಲ್ಲಿ ಬದುಕ್ತಾ ಇರೋದು ಗುಲಾಮ್ರ ತರ. ಸಿಕ್ಕದ್ರೆ ಸಾಕು, ಒಬ್ರಿಗಿಂತ ಒಬ್ರು ಇಷ್ಟು ಶುದ್ಧ ಸ್ಪೀಚ್ ಕೊಡ್ತಾರೆ, ದಿವಾನ್ ಮನೆತನ ಹಾಗೆ ಹೀಗೆ ಅಂತ. ಆದ್ರೆ ಯಾರು ಒಬ್ರಿಗಾದ್ರು ನಮಗಾಗ್ತಿರೋ ಅನ್ಯಾಯ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಒಬ್ರದ್ರ ಬಗ್ಗೆ ಮಾತಾಡ್ತಿದಾರ ಅಥವಾ ಕಮಕ್ ಅಂತಿದಾರ? ಅದು ನನಗೆ ಗುರಿತಾ ಇರೋದು. ಹೇಳ್ಕೊಳ್ಳೋದಕ್ಕೆ ದಿವಾನ್ ಫ್ಯಾಮಿಲಿ, ಆದ್ರೆ ಬದುಕ್ತಾರ ಬಾಳು ಅನ್ಸುತ್ತೆ. ಆ ಡ್ರೈವರ್ ಕೆಲಸ ಮಾಡೋರು ಎಷ್ಟೋ ವಾಸಿ ಮಾಂಸ ನಮ್ಗಿಂತ. ಕೆಲಸ ಮುಗಿದ್ಮೇಲೆ ಅಚ್ಚುಕಟ್ಟಾಗಿ ಮನೆಗೆ ಹೋಗ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋತಾರೆ. ಅವನ ಯಜಮಾನ ಅವಂದೇ ದರ್ಬಾರು ಅನ್ನೋತಾರೆ. ಆದ್ರೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕು, ಅಲ್ಲಿ ಗಿಚ್ಕೊಂಡು ನಿಂತ್ಕೊಂಡು ಜಿ ಹುಸೂರ್ ಅಂತ ಮನೆ ಕೆಲ್ಸದವ್ರ ಅವನ್ ಮುಂದೆ. ಮನ್ಸಲ್ಲಿ 10 ಜನಕ್ಕಾಗೋಷ್ಟು ಉರಿ ಇದ್ರು ಯಾರ ಮುಂದೆನು ಹೇಳ್ಕೊಳಕ್ಕಾಗ್ದೆ, ಬಾಯಿ ಬಿಡಕ್ಕಾಗ್ದೆ, ಫ್ಲಾಶ್ ಹಾಕೊಂಡು ನಾಯಿ ತರ ಬದುಕ್ತಾ ಇದೀವಿ ಈ ಮನೇಲಿ. ನಮ್ದು ಒಂದು ಬದುಕಮ್ಮ. ದೊಡ್ಡ ಮನೆ ಅಂತ, ದೊಡ್ಡ ಮನೆತನ ಅಂತ ಬೆಂಕಿ ಬಿತ್ತು ಅದಕ್ಕೆ. ಹೊರಗಡೆಯಿಂದ ನೋಡೋದಕ್ಕೆ ದೊಡ್ಡ ಮನೆ ತರ ಕಾಣಿಸ್ಬೋದು ಅಷ್ಟೇ ಇದು. ಆದ್ರೆ ಒಳಗಡೆ ಕೊಲ್ತು ನಾಡ್ತಾ ಇದೆ, ಗಬ್ಬೊಡಿತಾ ಇದೆ. ಇಂಥ ಒಂದು ಮನೆಯಲ್ಲಿ ಅಂತ ಒಬ್ಬ ಅಪ್ಪಗೆ ಯಾಕಾದ್ರೂ ಮಗ ಆಗಿ ಹುಟ್ಟದಂತ ಪಶ್ಚಾತ್ತಾಪ ಕಾಡ್ತಾ ಇದೆ ನನಗೆ. ಪಶ್ಚಾತ್ತಾಪ. ಅವನು ಒಬ್ಬ ಅಪ್ಪ ಅಂತ ಬ್ಲಡಿ ಅಪ್ಪ. ಅವನ ಅಪ್ಪ ಅಲ್ಲ, ನಾಲಾಯಕ್. ಹೌದು, ನಿನ್ನ ಗಂಡ ಅಂದ್ರೆ ನಮ್ಮ ಅಪ್ಪ ದೊಡ್ಡ ನಾಲಾಯಕ್ ಅವನು. ನಾನು ಕೇಳ್ತಾ ಇದ್ದೀನಿ, ಅತಿ ಆಯ್ತು ನಿಂದು. ಅವ್ರ ಬಗ್ಗೆ ಒಂದು ಮಾತಾಡ್ಬೇಡ ನೀನು, ಅದು ನಾನು ಸಹಿಸ್ಕೊಳ್ಳಲ್ಲ. ಅವ್ರು ಏನು ಅನ್ನೋದು ನನಗ್ ಗೊತ್ತು ಕಣೋ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ನಿನಗಿಲ್ಲ. ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು ನೀನೀಗ ಮಾಡಿದ್ದೇನು? ನಿನಗೆ ಆ ಜಾಗಕ್ಕೆ ಹೋಗೋದಿಕ್ಕೆ ಎಲ್ಲ ಅವಕಾಶ ಇದ್ದು ತಾನೆ. ಆದ್ರೆ ನೀನೇನೋ ಮಾಡಿದೆ. ನಾನ್ ನಿನಗೆ ಕೊಟ್ಟೋ ವಿಲ್ ಅವಳಿಗೆ ಸಿಗೋ ಹಾಗೆ ಮಾಡಿದೆ. ತಪ್ಪು ನಿಂದಿಟ್ಕೊಂಡು ನಿಮ್ಮ ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದೀಯಾ? ಐ ಆಮ್ ರಿಯಲಿ ಸಾರಿ ಮಾಮ್, ಐ ಆಮ್ ರಿಯಲಿ ಸಾರಿ. ನನ್ಗೆ ಏನ್ ಮಾಡ್ಲಿ ಮಾಮ್? ನನಗೆ ತಲೆ ಕೆಡಿಸ್ಕೊಂಡು ಗೊಬ್ಬರ ಆಗೋಗಿತ್ತು. ಇಟ್ಸ್ ಅನ್ ಇಂಪಾರ್ಟೆಂಟ್ ಫೈಲ್, ವಿಲ್. ಅದನ್ನ ಎಲ್ಲಿ ಇಡ್ಲಿ, ಹೇಗಾದ್ರೂ ಮಾಡಿ ಅಣ್ಣ ಆಗ್ಲಿ ಭೂಮಿಗೆ ಆಗ್ಲಿ ಅದನ್ನ ಹುಡುಕ್ಸ್ತಾರೆ ಅನ್ನೋದೊಂದು ನನಗೆ ಕನ್ಫರ್ಮೇಶನ್ ಇತ್ತು. ಅದು ಸಿಗ್ತಾರಂತ ಜಾಗದಲ್ಲಿ ಇಡಬೇಕಿತ್ತು ಮಾಮ್. ನಾನು ಅವಾಗ ಬಂದಿದ್ದ ಐಡಿಯಾ ನನಗಿದ್ದು. ಭಾಗ್ಯ ಬೆಡ್ ಅಂಡರಲ್ಲಿ ಇಟ್ರೆ ಅಲ್ಲಿ ಯಾರು ಹುಡುಕಲ್ಲ, ಅದು ಯಾರಿಗೂ ಸಿಗಲ್ಲ ಅಂತ ಯೋಚನೆ ಮಾಡಿ ಅದನ್ನ ಅಲ್ಲಿ ಇಟ್ಟೆ ಮಾಮ್. ಬಟ್ ನನ್ಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಅದೊಳ ಕೈಗೆ ಹೇಗೆ ಸಿಕ್ತು ಅಂತ. ಹೋಗಿ ಆ ಫೈಲ್ ಭೂಮಿಕಾ ಕೈಗೆ ಸಿಗ್ಬೇಕಾ? ಆ ಭೂಮಿಕಾ ಗೌತಮ್ ಹತ್ರ ಏನ್ ಹೇಳಿರ್ತಾಳೆ? ಆ ಫೈಲ್ ಎಲ್ಲಿ ಸಿಕ್ತು ಅಂತ ಹೇಳಿರ್ತಾಳೆ. ಆ ಭೂಮಿಕಾ ಏನಾದ್ರೂ ಆ ಭಾಗ್ಯ ಮಲ್ಗೋ ಬೇಡ್ ಕೆಳಗಡೆ ಆ ವಿಲ್ ಸಿಕ್ತು ಅಂತ ಏನಾದ್ರೂ ಹೇಳಿದ್ರೆ ನಮ್ ಟೆನ್ಷನ್ ತಪ್ಪಿದ್ದಲ್ಲ. ಇದು ಇಷ್ಟಕ್ಕೆ ಮುಗಿಯಲ್ಲ, ಹೊಸ ತಲೆನೋವು ಶುರು ಆಗತ್ತೆ ಅಂತ ಕಾಣಿಸ್ತಾ ಇದೆ.
ಇಷ್ಟು ವರ್ಷದಲ್ಲಿ ಯಾವ್ದಾದ್ರೂ ಒಂದ್ ಕೆಲಸ ನೆಟ್ಟಿಗೆ ಮಾಡಿದ್ಯಾ? ಆ ಗೌತಮ್ ಕಡೆಯಿಂದ ಎನ್ಕ್ವೈರಿ ಶುರು ಆದ್ರೆ ಏನ್ ಮಾಡೋದು? ಭೂಮಿಕಾ, ನನಗೆ ಆ ಸೀಟ್ ಮೇಲಾಗಲಿ ಕಂಪ್ನಿ ಮೇಲಾಗಲಿ ಅಂಥ ವ್ಯಾಮೋಹ ಏನೂ ಇರಲಿಲ್ಲ. ನಮ್ಮಪ್ಪ ಕಷ್ಟಪಟ್ಟು ಕಟ್ಟಿದ ಕಂಪ್ನಿ ಅದು. ಅವ್ರ ಮೇಲಿನ ಸೆಂಟಿಮೆಂಟ್ಗೆ ನಾನು ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೆ. ಬಟ್ ಇವತ್ತು ಈಗ ಆಯ್ತಲ್ಲ, ಸೊ ನಾನು ಆ ಜಾಗನ ಕಳ್ಕೊತೀನಿ ಅನ್ನೋದಕ್ಕಿಂತ ಆ ಜಾಗದಲ್ಲಿ ಬೇರೆ ಯಾರಾದರೂ ಬಂದು ಕೂರ್ತಾರಲ್ಲ ಅಂತ ಭಾಳ ನೋವಾಗಿತ್ತು ನನಗೆ. ಒತ್ತಾಡೋಗ್ಬಿಟ್ಟಿದ್ದೆ. ಹಾಗೇನಾದರೂ ಆಗಿದ್ರೆ ನಮ್ಮಪ್ಪನ ಪರಿಶ್ರಮಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ. ಎಲ್ಲ ಕ್ರೆಡಿಟು ನಿಮಗೆ ಸೇರಬೇಕು ಭೂಮಿಕಾ. ನಾನು ಕಂಪ್ಲೀಟಾಗಿ ಹೋಪ್ಸ್ನ ಕಳ್ಕೊಂಡ್ಬಿಟ್ಟಿದ್ದೆ. ಐ ಥಿಂಕ್ ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಹೋಪ್ಲೆಸ್ ಆಗಿ ಹೆಲ್ಪ್ಲೆಸ್ ಆಗಿ ಯಾವತ್ತೂ ಇರಲಿಲ್ಲ ಅನಿಸುತ್ತೆ. ನಾನು ಸೋತೆ ಹೋದೆ, ಎಲ್ಲನೂ ಕಳ್ಕೊಂಡ್ಬಿಟ್ಟೇನೋ ಅಷ್ಟರಲ್ಲಿ ನೀವು ದೇವ್ರ ಥರ ಬಂದು ಕಾಪಾಡಿದ್ದೀರ.